ಬೇಗ ಇವರಿಗೆ ನ್ಯಾಯ ಸಿಗಬೇಕು. ಈಗಂತೂ ಸದ್ಯಕ್ಕೆ ಹೊಸ ಕಾನೂನು ಐತಿ, ಪೊಲೀಸರಿಗೆಲ್ಲ ಡಬಲ್ ಪವರ್ ಐತಿ. ಮಾನ್ಯ ಜಿ ಪರಮೇಶ್ವರ್, ಮಾನ್ಯ ಗೃಹ ಸಚಿವರು, ಕರ್ನಾಟಕ ಸರ್ಕಾರ, ಬೆಂಗಳೂರು ಇವರಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಗೃಹ ಮಂತ್ರಿಗಳಿಗೆ ಮನವಿ. ವಿಷಯ: PSI ಪರಶುರಾಮ್ ಚಲವಾದಿಯವರ ಅನುಮಾನಾಸ್ಪದ ಸಾವು. ಯಾದಗಿರಿ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ತನ್ನೂರು ಹಾಗೂ ಅವನ ಮಗನನ್ನು ಕೂಡಲೇ ಬಂಧಿಸಲು ಮನವಿ. ಮಾನ್ಯರೇ, ವಿಜಯಪುರ ಜಿಲ್ಲೆಯ ದಲಿತ ಸಂಘಟನೆಗಳ ಮಹಾ ಒಕ್ಕೂಟದ ವತಿಯಿಂದ ಯಾದಗಿರಿಯಲ್ಲಿ ನಡೆಸತಕ್ಕಂಥ ಚನ್ನಾರೆಡ್ಡಿ ಪಾಟೀಲ್ ಅವರ ದಬ್ಬಾಳಿಕೆಯಿಂದ ಹಾಗೂ ಅವನ ಮಗನ ಸನ್ನಿಗೌಡ ಇವರ ಕಿರುಕುಳದಿಂದ PSI ಪರಶುರಾಮ್ ಚಲವಾದಿ ಅನುಮಾನಾಸ್ಪದ ಸಾವನ್ನಪ್ಪಿದ್ದು, ಇದರ ಹಿನ್ನೆಲೆ ಅವರ ಪತ್ನಿ ನೀಡಿರುವ ಆಧಾರದ ಮೇಲೆ ಶಾಸಕ ಹಾಗೂ ಅವನ ಮಗನನ್ನು ಪ್ರಕರಣ ದಾಖಲಾಗಿದೆ. ಕೂಡಲೇ ಇವರನ್ನು ಪೊಲೀಸರು ಬಂಧಿಸಬೇಕು. ರಾಜ್ಯ ದಲಿತ ಮಹಾ ಒಕ್ಕೂಟ ವತಿಯಿಂದ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಗಂಭೀರವಾಗಿ ಇದನ್ನು ಪರಿಗಣಿಸಬೇಕು. PSI ಪ್ರಕರಣವನ್ನು ಇಲ್ಲಿಯವರೆಗೆ ಒಂದು ವಾರ ಈ ಪ್ರಕರಣ ದಾಖಲಾಗಿದ್ದರೂ ಕೂಡ ಇಲ್ಲಿಯವರೆಗೆ ಪೊಲೀಸ್ ಇಲಾಖೆಯು ಸಂಪೂರ್ಣವಾಗಿ ಬಂಧಿಸುವಲ್ಲಿ ವಿಫಲವಾಗಿದೆ. ಶಾಸಕ ಮತ್ತು ಆತನ ಪುತ್ರನ ಕಿರುಕುಳಕ್ಕೆ PSI ಅವರು ಸಾವನ್ನಪ್ಪಿದ್ದಾರೆ. ಆದ್ದರಿಂದ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ವರ್ಗಕ್ಕೆ ಸೇರಿದ ಅಧಿಕಾರಿಗಳು ಕರ್ತವ್ಯ ನಿರ್ವಹಿಸಲು ಭಯಭೀತರಾಗಿದ್ದಾರೆ. ವರ್ಗಾವಣೆ, ಹಣ ಬೇಡಿಕೆ ಅಂತ ಅನಿಷ್ಟ ಪದ್ಧತಿಗಳಿಗೆ ಕಡಿವಾಣ ಹಾಕಬೇಕು. PSI ಕುಟುಂಬಕ್ಕೆ ಸೂಕ್ತ ರಕ್ಷಣೆ ನೀಡಬೇಕು. ಜೊತೆಗೆ ಶಾಸಕ ಮತ್ತು ಅವನ ಪುತ್ರನನ್ನು ಕೂಡಲೇ ಜೈಲಿಗೆ ಅಟ್ಟಬೇಕು. ಆದ್ದರಿಂದ PSI ಪರಶುರಾಮ್ ಚಲವಾದಿ ಹಾಗೂ ಅವರ ಸಾವನ್ನು ನಾವು ಖಂಡಿಸುತ್ತೇವೆ. ಮರಣವಾಗಿ ಒಂದು ವಾರ ಕಳೆದರೂ ಸಹ ಆರೋಪಿಯನ್ನು ಬಂಧಿಸುವಲ್ಲಿ ಪೊಲೀಸ್ ಇಲಾಖೆ ವಿಫಲವಾಗಿದೆ. ಆದ್ದರಿಂದ ಈ ಪ್ರಕರಣದ ಬಗ್ಗೆ ರಾಜ್ಯ ಸರ್ಕಾರವು ಗಂಭೀರವಾಗಿ ಪರಿಗಣಿಸಿ ಮತ್ತು ಅವರನ್ನು ಶಾಸಕ ಹಾಗೂ ಮಗನ ಮೇಲೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು. ಈ ಕೇಸನ್ನು CIDಯಿಂದ CBIಗೆ ವರ್ಗಾವಣೆ ಮಾಡಬೇಕು ಎಂದು ರಾಜ್ಯ ದಲಿತ ಮಹಾ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ಪರಶುರಾಮ್ ಲಂಬು ಇವರ ನೇತೃತ್ವದಲ್ಲಿ ಎಲ್ಲಾ ಸಂಘಟನೆಗಳ ಒಂದು ಅಧ್ಯಕ್ಷರು ಸೇರಿಕೊಂಡು ಈ ಮನವಿಯನ್ನು ಕೊಟ್ಟಿದ್ದಾರೆ. ಇದರ ಹಕ್ಕುತ್ತಾಯಿಗಳು: ವಿಜಯಪುರ ನಗರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀವನ ಚರಿತ್ರೆಯ ಚಿತ್ರಣದ ಸಂಗ್ರಹಾಲಯ ಮಂಜೂರಾಗಿದೆ. ಆದ ಕಾರಣ ತಕ್ಷಣ DPR ಹಾಗೂ ಸ್ಥಳ ನಿರ್ಧರಿಸಬೇಕು. ಮಹಾನಗರ ಪಾಲಿಕೆ ಧ್ವಜಸ್ತಂಭದ ಆವರಣದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಪ್ರತಿಷ್ಠಾಪನೆ ಆಗಬೇಕು. ನ್ಯಾಯಮೂರ್ತಿ AJ ಸದಾಶಿವ ಆಯೋಗ ಜಾರಿ ನಿಮಿತ್ತ ಸುಪ್ರೀಂ ಕೋರ್ಟ್ ಆದೇಶದ ನಿಮಿತ್ತ ಒಳ ಮೀಸಲಾತಿ ಜಾರಿ ಕ್ರಮ ಜರುಗಿಸಬೇಕು. ಹಾಗೆ ಸುಪ್ರೀಂ ಕೋರ್ಟ್ನ ಅನಿಸಿಕೆ ಪ್ರಕಾರ ಕೆನೆಪದರ ಸಂದರ್ಭಕ್ಕೆ ಚರ್ಚೆಗೆ ಸರ್ಕಾರವು ಯಾವುದೇ ಚರ್ಚೆ ಮಾಡಬಾರದೆಂದು ಆಗ್ರಹ. ವಿಜಯಪುರ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ 371J ಅಕ್ರಮ ನೇಮಕಾತಿಯನ್ನು ರಾಜ್ಯಪಾಲರು ಉನ್ನತ ಮಟ್ಟದ ಅಧಿಕಾರಿಗಳೊಂದಿಗೆ ತನಿಖೆ ಮಾಡುವ ಕುರಿತು. ವಿಜಯಪುರ ನಗರದಲ್ಲಿ ಇರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಲ್ ದುರಸ್ಥಿತಿಗೆ ಬಂದಿರುವ ಶೋಭೀಕರಣವನ್ನು ತುರ್ತಾಗಿ ಮಾಡುವ ಕುರಿತು. ನಮ್ಮ ದಲಿತ ಸಂಘಟನೆಗಳ ಮಹಾ ಒಕ್ಕೂಟದ ವತಿಯಿಂದ ಭಾರತೀಯ ದ್ರಾವಿಡ ಸೇನೆ, ದಲಿತ ಸಂಘಟನೆ, ನಾಗವಾರ ಬಣ, ಭೀಮ್ ಆರ್ಮಿ, ಏಕ್ತಾ ಮಸೀನ್, ಭೀಮ್ ಜ್ಯೋತಿ, ಭೀಮ ಗರ್ಜನೆ, ಕರ್ನಾಟಕ ಭೀಮ ಗರ್ಜನೆ, ಬಹುಜನ ದಲಿತ ಸಂಘರ್ಷ ಸಮಿತಿ, ಭೀಮಶಕ್ತಿ, ಅಂಬೇಡ್ಕರ್ ಯುವ ಬ್ರಿಗೇಡ್, ವಂಚಿತ್ ಬಹುಜನ ಆಘಾಡಿಯ ದಲಿತ ಸಂಘರ್ಷ ಸಮಿತಿ, ಭೀಮವಾದ ಎಲ್ಲಾ ಸಂಘಟನೆಗಳ ಕೂಡಿ ದಲಿತ ಸಂಘಟನೆ ಒಕ್ಕೂಟ ಇಂದು ದಲಿತ ಮಹಾ ಒಕ್ಕೂಟ ಸಂಘಟನೆಯಿಂದ ಮಾನ್ಯ DSವರಿಗೆ ಮನವಿ ಮಾಡಲಾಯಿತು. ಕಾರಣ ಏನಪ್ಪಾ ಅಂದ್ರೆ
ಯಾದಗಿರಿ ಜಿಲ್ಲೆಯ ಯಾದಗಿರಿ ನಗರ ಪೊಲೀಸ್ ಠಾಣೆ PSI ಪರಶುರಾಮ್ ಚಲವಾದಿ ಅವರು ಸಾವನ್ನಪ್ಪಿದ್ದಾರೆ. ಅಲ್ಲಿದ್ದಂತ ಚನ್ನಾರೆಡ್ಡಿ ಮತ್ತು ಅವನ ಮಗ ಸನ್ನಿ ರೆಡ್ಡಿ ಇವರಿಬ್ಬರ ಟಾರ್ಚರ್ ಇಂದ ನಮ್ಮೊಬ್ಬ ಸಮಾಜದ ಸಿನ್ಸಿಯರ್ ಆಫೀಸರ್ನ ಕಳ್ಕೊಂಡಿದೀವಿ. ಅವ್ರಿಗೆ ನ್ಯಾಯ ಸಿಗಬೇಕು, ಅವ್ರ ಮನೆಗೆ ಯಾರಿಗೊಬ್ರಿಗೆ ಗೌರ್ಮೆಂಟ್ ಜಾಬ್ ಸಿಗಬೇಕು ಮತ್ತು ಅವ್ರಿಗೆ ಪರಿಹಾರ ಸಿಗಬೇಕು. ಇವ್ರಿಗೆ ಏನಾದ್ರು ನ್ಯಾಯ ಸಿಗ್ಲಿಲ್ಲಪ್ಪ ಅಂದ್ರ ಶೀಘ್ರದಲ್ಲಿ ಅವನ ಮನೆ ಮುತ್ತಿಗೆ ಹಾಕುವಂತ ಕೆಲಸನೂ ಸಂಘಟನೆ ಮಾಡ್ತೀವಿ. ಇವತ್ತು ಅಂಬೇಡ್ಕರ್ ಸರ್ಕಲ್ ಇಂದ DC ಆಫೀಸ್ ಅವ್ರಿಗೆ ಪಾದಯಾತ್ರೆ ಮುಖಾಂತರ ಪ್ರೊಟೆಸ್ಟ್ ಮಾಡಿ ಸರ್. ಕರ್ನಾಟಕದಾಗ ಪದೇ ಪದೇ ಈ ತರ ಘಟನೆ ಯಾಕೆ ಆಗೋದು? ಕರ್ನಾಟಕದಾಗ ಅಷ್ಟೇ ಇಲ್ರಿ, ಇಡೀ ದೇಶ ತುಂಬಾ ದಲಿತರ ಮೇಲೆ ಹಲ್ಲೆ ನಡೀತದ. ಕೆಲವೊಬ್ರು ಕಾಂಗ್ರೆಸ್ ನಮ್ದ ತಿಳ್ಕೊಂಡಾರ, ಅದು ಸುಳ್ಳು. ಯಾವ್ದು ಸರ್ಕಾರ ನಮ್ದಲ್ಲ. ಇವು ಎರಡು ಪಾರ್ಟಿ ನಡೆಯೋದು ಬ್ರಾಹ್ಮಣ RSS ದಿಂದ ನಡೀತದ. ಇವೇನ RSS ಕುತಂತ್ರ RSS ಮೈಂಡ್ ಸೆಟ್ ಅದಲ್ಲ, ಇವರಿಂದ ಪದೇ ಪದೇ ನಮ್ಮ ಮೇಲೆ ಹಲ್ಲೆಗಳು ನಡೀತಾವ್. ಎವ್ರಿ ಡಿಪಾರ್ಟ್ಮೆಂಟ್, ಒಂದೇ ಡಿಪಾರ್ಟ್ಮೆಂಟ್ ಎವ್ರಿ ಡಿಪಾರ್ಟ್ಮೆಂಟ್ ದಾಗ ನಮ್ ಸಮಾಜದ ಮೇಲೆ ಹಲ್ಲೆಗಳು ಆಲತ್ತಾವು. ಆ ನಂತರ ಟಾರ್ಚರ್ಗಳು ಆತಾವು, ಮಾನಸಿಕ ಹಿಂಸೆನೂ ಕೊಡ್ತಾರ. ಆದಷ್ಟು ಬೇಗ ಇವರಿಗೆ ನ್ಯಾಯ ಸಿಗ್ಬೇಕು. ಈಗಂತೂ ಸದ್ಯಕ್ಕೆ ಹೊಸ ಕಾನೂನು ಐತಿ, ಪೊಲೀಸರಿಗೆಲ್ಲ ಡಬಲ್ ಪವರ್ ಐತಿ. ಆ ನನ್ನ ಮಗನಿಗೆ ಬಾಯಾಗ ಬೂಟ್ ಇಟ್ಕಿಸಿಂದ ಒಯ್ ಜೈಲಿಗೆ ಆಗ್ಬೇಕಂತ ನಾವು ಸಂಘಟನೆ ಮನವಿ ಮಾಡ್ಕೋತೀವಿ. ಮತೀನ್ ಕುಮಾರ್, ಭೀಮಾರ್ಮಿ ಕರ್ನಾಟಕ ರಾಜ್ಯಾಧ್ಯಕ್ಷರು. ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಮಹಾ ಒಕ್ಕೂಟ ಸಂಘಟನೆ ವತಿಯಿಂದ ಎಲ್ಲಾ ಸಂಘಟನೆಗಾರರು ಕೂಡಿಕೊಂಡು ಇವತ್ತ ನಮ್ಮ ಸೋದರಾದಂತ ಮತ್ತು ನಮ್ಮ ಸಮಾಜದ ಮಾಣಿಕ್ಯಾದಂತ ಪರಶುರಾಮ ಚಲವಾದಿ ಅಣ್ಣಾಜಿ ಅವ್ರನ್ನ ಇವತ್ತ ಮಾನಸಿಕ ಕಿರುಕುಳ ಕೊಟ್ಟು ಏನು ಚನ್ನಾರೆಡ್ಡಿ ಮತ್ತು ಅವ್ರ ಮಗ ಪಂಪನಗೌಡ ಇವರಿಬ್ರು ದುಡ್ಡಿಗೋಸ್ಕರ ಇವತ್ತ ನಮ್ಮ ಸಮಾಜದ ಒಬ್ಬ ವ್ಯಕ್ತಿ SP ಆಗ್ತಿದ್ನೋ ಏನಾಗ್ತಿದ್ನೋ ಅಂತ ವ್ಯಕ್ತಿನ ಇವತ್ತ ಕೊಲೆನೆ ಮಾಡ್ಯಾರ ಅಂತ ಹೇಳ್ತೀನಿ ನಾನು ಡೈರೆಕ್ಟ್ ಆಗಿ. ಅವರು ರಾಜಕೀಯ ಮಾಡ್ತಾರ, ರಾಜಕೀಯ ಮಾಡಿ ದುಡ್ಡು ಮಾಡ್ಯಾರ. ನಿಮ್ಗೇನೋ ದುಡ್ಡು ಬೇಕಾಗಿತ್ತು ಅಂದ್ರೆ ಅಪ್ಪ ಮಗ ಇಬ್ರು ಜೋಳಿಗೆ ಹಾಕೊಂಡು ಹೋಗ್ಬೇಕಾಗಿತ್ತು ನೀವು. ಈಗ ನಾವು ನಮ್ಮ ಸಮಾಜ ಒಂದು ಮಾಣಿಕ್ಯ ಕಳ್ಕೊಂಡೇವಿ. ಹೀಗಾಗಿ ನಾವು ಸಿದ್ದರಾಮಯ್ಯ ಸಾಹೇಬ್ರಿಗೆ ನಮ್ದೊಂದು ಬೇಡಿಕೆ ಮನವರಿಕೆ ಏನಪ್ಪಾ ಅಂದ್ರ ಅಹಿಂದ ಮತ್ತು ಹಿಂದುಳಿದವರ ತಾವು ಏನ್ ಪ್ರೀತಿಸ್ತೀರಿ ನಮ್ಮನ್ನ, ಆ ಪ್ರೀತಿಲಿಂತ್ರ ನಾವು ತಮಗೆಲ್ಲ ನಾವು ಓಟ್ ಹಾಕಿದ್ದೇವಿ. ಈಗ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗಿದೆ ಸಾಹೇಬ್ರೆ, ಸಿದ್ದರಾಮಯ್ಯ ಸಾಹೇಬ್ರೆ. ಅದಕ್ಕೆ ತಾವು ದಯಮಾಡಿ ಅವನ್ನ CBI ತನಿಖೆ ಕೊಟ್ಟು ಅದು ತನಿಖೆ ನಡೀಲ್ರಿ, ಮೊದಲು ಅವನ್ನ ಅರೆಸ್ಟ್ ಮಾಡ್ಬೇಕು. ಅರೆಸ್ಟ್ ಮಾಡಿದ್ರಪ್ಪ ಅಂದ್ರೆ ನೀವು ನಿಜವಾಗ್ಲೂ ನಮ್ಮ ದಲಿತ ಪರ ಇದೀರಿ ಮತ್ತು ಹಿಂದುಳಿದವರು ಇದೀರಿ ಅಂತ ನಾವು ಒಪ್ಲಕ್ ಸಾಧ್ಯ ಐತೆ ಸರ. ನಾವು ಬಲಿಪಸ್ ಆಗ್ತಾ ಇದ್ದೇವೆ ಬರೀ ನಿಮ್ಮ ಮಾತು ಕೇಳಿ. ನೀವು ಎಲ್ಲಾ ತರ ಹೇಳ್ತೀರಿ, ನಾವು ಅಹಿಂದ ದೇವಿ, ನಾವು ಹಿಂದೂ ಪರ ದೇವಿ, ದಲಿತ ಪರ. ಯಾರೊಬ್ರು ಇವತ್ತಿನವ್ರಿಗೆ ಯಾರ ರಾಜಕಾರಣಿನೂ ಮಾತಾಡಿಲ್ಲ. ಹಿಂದಕ್ಕೂ ಡಾಕ್ಟರ್ G. ಪರಮೇಶ್ವರ್ ಸಾಹೇಬ್ರೆ, ನೀವು ನಮ್ಮವ್ರು ಎದಿರಿ. ಇವತ್ತು ನಮ್ಮ ಸೋದರ ಒಬ್ಬವ ಅನುಮಾನವಾಗಿ ಕೊಲೆ ಆಗಿದ್ದಾನ. ಈಗ ಅವನ ಮನಿ ಪರಿಸ್ಥಿತಿಯನ್ನು, ನಮ್ಮ ಸೋದರಿಯ ಪರಿಸ್ಥಿತಿಯನ್ನು, ಹೀಗಾಗಿ ಆ ಸೋದರಿಗೆ ಸರ್ಕಾರದಿಂದ ಬರ್ತಕ್ಕಂಥ ಎಲ್ಲ ಅನುದಾನಗಳನ್ನು ಸಿಗಬೇಕು. ಹೀಗಾಗಿ ಇದು ಸುಮ್ಮ ಶಾಂಪಲ್ ಎಲ್ಲರೂ ಸೇರಿ ನಾವೇನದ ಒಂದು ಹೋರಾಟ ಮನವಿ ಮಾಡಿದ್ದೇವೆ. ಇನ್ನು ನಾವು ಎಲ್ಲರೂ ಸೇರಿ ಉಗ್ರವಾದ ಹೋರಾಟ ಕರ್ನಾಟಕ ತುಂಬಾ ಆಗ್ತೈತಿ. ಎಲ್ಲರೂ ಬರೀ ಹೇಳ್ತೀರಿ ದಲಿತರ ಪರವಾಗಿದ್ರಿ ಅಂತ ಹೇಳಿ, ಇದೊಂದು ಮಾಡಿ ತೋರಿಸ್ರಿ. ದಲಿತರ ಕಣ್ ಕಾಣಂಗ್ ನೋಡು, ಮೌದಪ್ಪ ಮಾಡ್ರಿ ಅಂತ ನಾವು ನಂಬಿಕೆ ನಿಮ್ಮ್ಯಾಗ ಇಡುವಂಗ ಮಾಡ್ರಿ, ನಂಬಿಕೆ ಕೆಡಿಸ್ಕೋಬೇಡ್ರಿ. ದಯಮಾಡಿ ನಮ್ಮ ಪರಶುವಣ್ಣರಿಗೆ ನ್ಯಾಯ ಸಿಗ್ಬೇಕಂತೇಳಿ ನಾನು ಮಹಾ ಒಕ್ಕೂಟ ಸಂಘಟನೆಯಿಂದ ಕಳಕಳಿಯಿಂದ ವಿನಂತಿಯಿಂದ ಕೇಳ್ಕೊಳ್ತೀನಿ. ಸೋಮು ಹಟ್ಟಿ, ಮಹಾ ಒಕ್ಕೂಟದ ಜಿಲ್ಲಾ ಅಧ್ಯಕ್ಷ, ವಿಜಯಪುರ. ಇವತ್ತ ವಿಜಯಪುರ ಜಿಲ್ಲಾದಲ್ಲಿ ಒಂದು ಸ್ಟ್ರೈಕ್ ಅನ್ನ ಇಟ್ಕೊಂಡಿದೀವಿ, ಹೋರಾಟನ ಮಾಡಾಕತ್ತೀವಿ. ಇವತ್ತ ನಮ್ಮ ಮಾವ ಒಕ್ಕೂಟ ಸಂಘಟನೆ ವತಿಯಿಂದ ಪ್ರತಿಯೊಂದು ಎಲ್ಲಾ ಸಂಘಟನೆದವರು ಕೂಡಿ ಮಾವ ಒಕ್ಕೂಟ ಅಂತ ಹೇಳಿ ರೈಲಿಯನ್ನ ಹೇಳಿದೀವಿ. DC ಅವ್ರಿಗೆ ಇವತ್ತು ವಿಜಯಪುರ ಜಿಲ್ಲಾ DC ಅವ್ರಿಗೆ ಒಂದು ಮನವಿಯನ್ನ ತಲುಪಿಸಿದೀವಿ. ಯಾವ ಕಾರಣಕ್ಕಂದ್ರ ಯಾದಗಿರಿ ಜಿಲ್ಲೆದಾಗ ಒಬ್ರ PSI ಪರಶುರಾಮ್ ಚಲವಾದಿ ಅಂತ ಹೇಳಿ PSI ಅವರಿಗೆ ಕೊಲೆಯನ್ನ ಆಗ್ಯದ. ಆಮೇಲೆ ಅವರು ಸೂಸೈಡ್ ಅನ್ನ ಮಾಡ್ಕೊಂಡಾರ. ಯಾವ ಕಾರಣಕ್ಕಂದ್ರ ಒಬ್ಬ ಯಾದಗಿರಿ ಶಾಸಕ MLA ಅವನ MLA ಒತ್ತಡದಿಂದ ಇವತ್ತು 30 ಲಕ್ಷ ರೂಪಾಯಿ ಬೇಡಿಕೆಯನ್ನ ಇಟ್ಟಿದಾತ. ಬಟ್ ಆ ಬೇಡಿಕೆ ಯಾವ್ದಕ್ಕೆ ಇಟ್ಟಿದ, ಯಾವ ಕಾರಣಕ್ಕೆ ಇಟ್ಟಿದ ಗೊತ್ತಿಲ್ಲ. ನಾನು MLA ಅದೀನಿ, ಇವ PSI ಅದಾನ, ಗೋಸ್ಕರ ಅವ ರೊಕ್ಕ ಕೊಡ್ತಾನಂತ ಹೇಳಿ ಅನ್ಕೊಂಡು ಆಸೆಕ್ ಬಿದ್ದು ಇಟ್ಟಾನೋ ಏನ್ ಮಾಡ್ಯಾನೋ ಗೊತ್ತಿಲ್ಲ. ಇವತ್ತ ಅವ 30 ಲಕ್ಷ ರೊಕ್ಕ ಬೇಡಿಕೆ ಇಟ್ಟಿ ಸಂಬಂಧ ಇವತ್ತ ನನ್ನ ಅಣ್ಣನಾದ ಪರಶುರಾಮ್ ಚಲವಾದಿ ಅವರು ಆತ್ಮನ ಕಳ್ಕೊಂಡಿದ್ದಾರೆ. ಇವತ್ತ ಅವರು ಜೀವನ ತಗೊಂಡಿದಾರ. ಅವ್ರಿಗೆ ಈ ವಿಷಯ ಏನಪ್ಪಾ ಅಂದ್ರ ಅವ್ರ ಕುಟುಂಬಕ್ಕಾಗ್ಲಿ ಅವ್ರ ಮಕ್ಕಳಿಗಾಗ್ಲಿ ನ್ಯಾಯನ ಸಿಗ್ಬೇಕು. ಅವ್ರಿಗೆ ಇವತ್ತ ಈ ಪರಶುರಾಮ ಅಣ್ಣನ ಫ್ಯಾಮಿಲಿಗೆ ಏನು ದುಃಖ ಅದ, ಇವತ್ತು MLA ಮನಿ ಹೆಣ್ಣು ಮಕ್ಕಳಿಗೂ ಅವ್ರ ಮಕ್ಕಳಿಗೆ ದುಃಖ ಆಗ್ಬೇಕಂದ್ರ ಎಲ್ಲಿ ಇದ್ದಿರ್ತಾನ ಇದ್ದಲ್ಲಿ ಅವನಿಗೆ ಓದಿಕೆನಂದ ಹೇಳ್ಕೊಂಡು ಬಂದು ಅರೆಸ್ಟ್ ಮಾಡ್ಬೇಕಂತೇಳಿ ನಾನು ಕೇಳ್ತಾ ಇದ್ದೀನಿ. ಇದು ಒಂದೇ ನಾನು ಹೇಳೋದೇನಪ್ಪಾ ಅಂದ್ರ ಇವತ್ತು ನನ್ನ ತಮ್ಮಗ ಏನ ಒಂದು ಅನ್ಯಾಯ ಆಗ್ಯದ, ಅನ್ಯಾಯನ ಒಂದು ಕಾನೂನು ಪರವಾಗಿ ಅವ್ರಿಗೆ ರಕ್ಷಣೆ ಮಾಡ್ಬೇಕು, ಅವ್ರಿಗೆ ನ್ಯಾಯನ ಕೊಡಿಸ್ಬೇಕಂತೇಳಿ ನಾನು ಹೇಳ್ತಾ ಇದ್ದೀನಿ. ಜೈಶ್ರೀ S. ಬ್ಯಾಕೋಡ್ ಅಂತ ಹೇಳಿ ಜಿಲ್ಲಾಧ್ಯಕ್ಷ. ಇವತ್ತು ದಲಿತ ಸಂಘಟನೆಗಳ ಮಹಾ ಒಕ್ಕೂಟದ ವತಿಯಿಂದ ವಿಜಯಪುರದ ಎಲ್ಲ ದಲಿತರ ಮುಖಂಡರುಗಳು ಸೇರಿಕೊಂಡು ಇವತ್ತಿನ ದಿವಸ ನಾವು
ಯಾದಗಿರಿಯಲ್ಲಿ ಆಗಿರ್ತಕ್ಕಂಥ ಪ್ರಕರಣ ಸಹೋದರ PSI ಆಗಿರ್ತಕ್ಕಂಥ ಪರಶುರಾಮ್ ಚಲವಾದಿ ಅವರ ಮರಣ ಹೊಂದಿದ್ದಾರೆ. ಅದು ಯಾಕೆ ಹೊಂದಿದಾರಪ್ಪ ಅಂತಂದ್ರೆ ಅವರು ಅಲ್ಲಿ ಡಿಪಾರ್ಟ್ಮೆಂಟ್ ಅಲ್ಲಿ PSI ಆಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದರು. ಅದಕ್ಕೆ ಅಲ್ಲಿ ಇರ್ತಿರ್ತಕ್ಕಂಥ ತಿಪ್ಪಾರೆಡ್ಡಿ ಶಾಸಕರು ಏನಿದ್ದಾರಲ್ಲ ಅವರು ಅವರಿಗೆ ಆಮಿಷ ವಡ್ಡಿ 30 ಲಕ್ಷ ರೂಪಾಯಿಗಳನ್ನ ಬೇಡಿಕೆಯನ್ನ ಅವರಿಗೆ ಇಟ್ಟಿದ್ರಂತ. ಇದನ್ನು ಕೊಲೆಯಾದ ಪತ್ನಿಯಾದ ಪರಶುರಾಮ್ ಅವರ ಪತ್ನಿ ಇದನ್ನು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೊಟ್ಟರು ಸಹಿತ ಏನಾಗಿತ್ತು ಅನ್ನೋ ವಿಷಯ ಪಿನ್ ಟು ಪಿನ್ ಅವರಿಗೆ ಹೇಳಿದಾರೆ. ಆದರೂ ಇದು ಸರ್ಕಾರಕ್ಕೆ ಇದು ಗಣನೀಯ ಇದ್ರೂ ಕೂಡ ಆ ತಿಪ್ಪಾರೆಡ್ಡಿ ಮತ್ತು ಆತನ ಮಗನನ್ನು ಯಾವುದೇ ರೀತಿಯಾದ ಕಾನೂನು ಕ್ರಮವನ್ನು ತೆಗೆದುಕೊಂಡಿಲ್ಲ. ಯಾಕೆ ತೆಗೆದುಕೊಂಡಿಲ್ಲ ಅಂತಂದ್ರೆ ಈ ಸರ್ಕಾರ ಇರೋದು ಕಾಂಗ್ರೆಸ್ ಸರ್ಕಾರ ಅಂತಂದ್ರೆ ಮತ್ತೆ ಅವ್ರು ಬಚಾವ್ ಮಾಡವ್ರು. ನಮ್ದು ಉದ್ದೇಶ ಏನೈತಪ್ಪ ಅಂದ್ರೆ ಈ ನಾವು ಸರ್ಕಾರದ ವಿರುದ್ಧ ಅಲ್ಲ, ಈ ಏನ ತಿಪ್ಪಾರೆಡ್ಡಿ ಅದಾನಲ್ಲ, ನೀವು ಇರ್ತಕ್ಕಂಥ ಮುಖ್ಯಮಂತ್ರಿಗಳೇ ಆ ತಿಪ್ಪಾರೆಡ್ಡಿಯನ್ನು ಕೂಡಲೇ ಅವನನ್ನು ಆ ಶಾಸಕ ಸ್ಥಾನದಿಂದ ಅವನನ್ನು ತೆರವುಗೊಳಿಸಬೇಕಂತ ನಮ್ದೊಂದು ಮನವಿ ಇರುತ್ತದೆ. ಆದ ಕಾರಣ ಅಲ್ಲಿ ತೆರವುಗೊಳಿಸಬೇಕು. ಅವನ ಮೇಲೆ CBI ತನಿಖೆಯನ್ನು ಮಾಡುವಂತ ವ್ಯವಸ್ಥೆ ಈ ಸರ್ಕಾರ ಮಾಡಬೇಕು. ಪರಮೇಶ್ವರ್ ಸಾಹೇಬರು ಇದರ ಬಗ್ಗೆ ಹೆಚ್ಚಿನ ಗಮನವನ್ನು ತೆಗೆದುಕೊಂಡು ನಾವು ಸಮಾಜ ಒಬ್ಬರಂತಕ್ಕೆ ನಾವು ಬೆನ್ನು ಹತ್ತಿಲ್ಲ. ಆದರೆ ಹಿಂದುಳಿದ ಅಲ್ಪಸಂಖ್ಯಾತ ದಲಿತ ವರ್ಗಗಳ ಸಣ್ಣ ಕುಟುಂಬ ಮೈನಾರಿಟಿಗಳ ಕುಟುಂಬಗಳೇನಿದಾವಲ್ಲ ಅವಕ್ಕೆ ಅನ್ಯಾಯ ಆದ್ರೆ ಮೇಲಿರ್ತಿರ್ತಕ್ಕಂಥ ಅಧಿಕಾರಿಗಳು ನೀವು ಅವ್ರ ಮೇಲೆ ಯಾಕೆ ದಬ್ಬಾಣಿಕೆ ಮಾಡ್ತಾ ಇದ್ದೀರಾ ಅಂತ ಹೇಳಿಕರಿಂದ ಇವತ್ತು ನಾವು ಒಂದು ಪರಸು ಅಣ್ಣ ಲಂಬು ಅಣ್ಣ ಅವರ ನೇತೃತ್ವದಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಒಂದು ಎಲ್ಲಾ ಸಂಘಟನೆ ಮುಖಂಡರು ಕೂಡಿಕೊಂಡು ಒಂದು ಮನವಿ ಮಾಡಿದಾಗಿದೆ. ಆದರೆ ಕೂಡಲೇ ಸಿದ್ದರಾಮಯ್ಯ ಸಾಹೇಬ್ರೆ ಕೂಡಲೇ ನೀವು ಅವರನ್ನು ಶಾಸಕ ಸ್ಥಾನದ ವಜಾಗೊಳಿಸಿ ಆಗಿರ್ತಕ್ಕಂಥ ಪರಶುರಾಮಣ್ಣ ಅವರ ಕುಟುಂಬಕ್ಕೆ ಒಂದು ಸೂಕ್ತವಾದ ಅವರಿಗೆ ನ್ಯಾಯವನ್ನು ಒದಗಿಸಿ ಕೊಡಬೇಕು. ನ್ಯಾಯ ಒದಗಿಸಿ ಕೊಡಬೇಕು. ಮತ್ತು ಏನೈತಿ ತಿಪ್ಪಾರೆಡ್ಡಿ ಅವರ ಮಗನನ್ನು ಕೂಡಲೇ ಅವನನ್ನು ಬಂಧಿಸಬೇಕಂತ ವ್ಯವಸ್ಥೆ ಮಾಡ್ಬೇಕಂತ ಹೇಳಿಕರಿಂದ ನಮ್ಮ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಭೀಮ್. ನಾನು ಶಾಸ್ತ್ರಿ ಹೊಸಮನಿ, ಸಮತಾ ಸಿಂಧಳ ಜಿಲ್ಲಾಧ್ಯಕ್ಷರು, ವಿಜಯಪುರ. जुड़े रहिएगा आपके अपने चैनल बीजापुर समय के साथ।